ಈ ಮಧ್ಯೆ ಬಸವರಾಜ್ ಶಿವಗಂಗಾ ಮಾತನಾಡಿದ್ದಾರೆ. 16ನೇ ತಾರೀಕು ಜನವರಿ 16ನೇ ತಾರೀಕಿನ ನಂತರ ಪೂರಕ ವಾತಾವರಣ ಬರುತ್ತೆ ಅಂತ ಮಾತನಾಡಿರೋದು. ಇದು ಕುತೂಹಲ ಕಾರಣ ಆಗ್ತಾ ಇದೆ. ಸಂಕ್ರಾಂತಿ ನಂತರ ಬದಲಾವಣೆಗಳಾಗತ್ತೆ ಅಂತ ಚರ್ಚೆ ಇರೋದ್ರಿಂದ ಈಗ ಡಿಕೆಶಿ ಆಪ್ತ ಶಾಸಕ ಮಾತನಾಡಿರೋದು, ಇನ್ನೆರಡು ದಿನ ಟೈಮ್ ಕೊಡಿ, ನಂತರ ನಾನು ಮಾತನಾಡ್ತೀನಿ, ಪೂರಕ ವಾತಾವರಣ ಸೃಷ್ಟಿಯಾಗತ್ತೆ ಅನ್ನುವಂಥ ಯೋಚನೆಗಳಿದಾವೆ ಅಥವಾ ಅಂತ ಸಾಧ್ಯತೆಗಳಿದಾವೆ. 16ನೇ ತಾರೀಕಿನ ನಂತರ ಮಾತನಾಡ್ತೀನಿ ಅಂತ ಶಾಸಕ ಬಸವರಾಜ್ ಶಿವಗಂಗಾ ಮಾತನಾಡಿದ್ದಾರೆ. ಬಜೆಟ್ ಮಂಡನೆ ಅಂತ ಅನ್ನೋದು ವಿಚಾರಕ್ಕೆ ಹೋಗ್ತಾ ಇದೆ. ಮತ್ತೆ ಮಾರ್ಚ್ಗೆ ಡೆಡ್ಲೈನ್ ಏನಿಲ್ಲ, ಸ್ವಲ್ಪ ಟೈಮ್ ಕೊಡ್ರಿ. ಎರಡೇ ದಿನ, ಇವತ್ತು 13, 16ನೇ ತಾರೀಕು ಮಾತಾಡ್ತೀನಿ. ಸಂಕ್ರಾಂತಿ 16ಕ್ಕೆ ಮಾತಾಡ್ಬಿಡ್ತೀನಿ. ಸಂಕ್ರಾಂತಿ ದಾವಣಗೆರೆ ದಕ್ಷಿಣ ವಿಧಾನಸಭಾ ಕ್ಷೇತ್ರ ಟಿಕೆಟ್ ವಿಚಾರವಾಗಿ ಸಾಕಷ್ಟು ಚರ್ಚೆ ಆಗ್ತದೆ. ವರ್ಗಕ್ಕೆ ಕೊಡಬೇಕಂತ ಒಂದು ಕಡೆ ಆಗ್ರಹ ಕೇಳಿ ಬರ್ತದೆ, ಮುಸ್ಲಿಂ ಕೇಳ್ತಾ ಇದ್ದಾರೆ. ಮತ್ತೊಂದೆಡೆ ಬಿಜೆಪಿ ನಾಯಕರೇ ಗಣೇಶ್ ಅವರ ಒಂದು ಶಾಮನೂರು ಕುಟುಂಬದ ಹೆಸರು ಪ್ರಸ್ತಾಪ ಮಾಡ್ತಾರೆ. ರವೀಂದ್ರನಾಥ್ ಅವರು ಏನು ಕಾಂಗ್ರೆಸ್ ಅಭ್ಯರ್ಥಿ ಯಾರಿಗೆ ಕೊಟ್ಟರು ಸಹ ನಾವೆಲ್ಲ ಕೆಲಸ ಮಾಡ್ತೀವಿ. ಈಗ ಅಲ್ಪಸಂಖ್ಯಾತರು ಕೇಳಿದ್ರು ತಪ್ಪಿಲ್ಲ, ಹಿಂದ ವರ್ಗದವ್ರು ಕೇಳಿದ್ರು ತಪ್ಪಿಲ್ಲ, ವೀರಶೈವರು ಕೇಳಿದ್ರು ತಪ್ಪಿಲ್ಲ, ಅವ್ರ ಕುಟುಂಬದವ್ರು ಕೇಳಿದ್ರು ತಪ್ಪಿಲ್ಲ, ನಮ್ಮ ಅಣ್ಣನ ಕೇಳಿದ್ರು ತಪ್ಪಿಲ್ಲ. ಎಲ್ರಿಗೂ ಅವ್ರ ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಕೇಳೋ ಒಂದು ವ್ಯವಸ್ಥೆ ಇದೆ. ಕೇಳ್ತೀವಿ, ಹೈಕಮಾಂಡ್ ಯಾರು ತೀರ್ಮಾನ ಮಾಡುತ್ತೋ ಅವ್ರ ಪರವಾಗಿ ಕೆಲಸ ಮಾಡ್ತೀವಿ. ಅಲ್ಲ, ಬಿಜೆಪಿ ನಾಯಕರು ರವೀಂದ್ರನಾಥ್ ಅವರು ಹೇಳಿದ ಹೇಳಿಕೆ ರಾಜಕೀಯ ವಲಯದಲ್ಲಿ ಸಂಚಲನ ಸೃಷ್ಟಿ ಮಾಡಿ ಗಣೇಶ್ ಅವರ ಹೆಸರು ಪ್ರಸ್ತಾಪ ಆಯಿತು, ಒಂದು ಕೆಲಸ ಮಾಡೋಕ್ಕೆ ಕೇಳಿ, ಅವ್ರನ್ನ ವಿರೋಧ ಆಯ್ಕೆ ಮಾಡೋಕ್ಕೆ ಬಿ ಜೆ ಪಿ ಕ್ಯಾಂಡಿಡೇಟ್ ಹಾಕಲ್ವ ಕೇಳಿ, ಮತ್ತು ಅವ್ರನ್ನ ಕ್ಯಾಂಡಿಡೇಟ್ ಆಗಿ ಫೈನಲೈಸ್ ಮಾಡಿಸ್ಬಿಡೋಣ. ಅದೇನಾಗಲಿ ಮಾಡಿಸ್ಬಿಡೋಣ. ಇನ್ನು ಮದ್ದೂರಿನ MLA ಉದಯ್ ಅವರು ಕೂಡ ಮಾತನಾಡಿದ್ದಾರೆ. DK ಶಿವಕುಮಾರ್ ಮುಖ್ಯಮಂತ್ರಿ ಆಗಬೇಕು ಅನ್ನುವಂಥ ಅಭಿಲಾಷೆಯನ್ನು ವ್ಯಕ್ತಪಡಿಸಿದ್ದಾರೆ. DK ಶಿವಕುಮಾರ್ CM ಆಗಬೇಕು ಅನ್ನುವಂಥ ಆಸೆ ಇದೆ. ಅಂತಿಮವಾಗಿ ಹೈಕಮಾಂಡ್ ಪ್ರಕಾರ ತೀರ್ಮಾನ ಆಗತ್ತೆ ಅಂತ ಮಂಡ್ಯದ ಮದ್ದೂರಲ್ಲಿ ಶಾಸಕ ಕದ್ಲೂರು ಉದಯ್ ಮಾತನಾಡಿದ್ದಾರೆ. CM ಆಗಬೇಕು ಅನ್ನುವಂಥ ಆಸೆ ಇದೆ, ಆದರೆ ಹೈಕಮಾಂಡ್ ಏನ್ ನಿರ್ಧಾರವನ್ನು ತೆಗೆದುಕೊಳ್ಳುತ್ತೋ ಅದಕ್ಕೆ ಬದ್ಧರಾಗಿರ್ತೀವಿ. ಅವ್ರು CM ಆಗ್ತಾರೆ ಅನ್ನೋದು ಕಾನ್ಫಿಡೆನ್ಸ್, ನಮಗೆ ಆತ್ಮವಿಶ್ವಾಸ ಬೇಕು ಅನ್ನೋ ಆಸೆ ನಮಗಿದೆ. ಈಗ ಆಗ್ತಾರೆ ಅನ್ನೋ ಆಶಾಭಾವನೆ ಅವ್ರು ವ್ಯಕ್ತಪಡಿಸಿದ್ರು. ಅಂತಿಮವಾಗಿ ಹೈಕಮಾಂಡ್ ಯಾವತ್ತು ಹೇಳ್ತಾರೆ ಆವತ್ತು ಏನಾದ್ರು ತೀರ್ಮಾನ ಆಗ್ತದೆ. ಸೊ ನಾವೆಲ್ಲ ಹೇಳಿಕೆ ಕೊಡೋದು ಅದರಿಂದ ಏನು ನಿರ್ಧಾರ ಆಗಲ್ಲ. ಅಂತಿಮವಾಗಿ ಹೈಕಮಾಂಡ್ ತೀರ್ಮಾನ ಮಾಡಿದ್ರೆ ಏನಾದ್ರು ಆಗ್ತದೆ. ನಾನು ಭವಿಷ್ಯ ಹೇಳೋಕ್ಕಾಗಲ್ಲ. ಆಗ್ತಾರೇನೋ ಆತ್ಮವಿಶ್ವಾಸ ಇದೆ, ಆಗಬೇಕು ಅನ್ನೋ ಆಸೆನೂ ನಮ್ದು ಇದೆ. ಈಗ CM ಅವ್ರನ್ನ ಬಿಟ್ಕೊಡಿ ಅಂತೂ ಯಾರು ಕೇಳ್ತಿಲ್ಲ. ಅದು ಪ್ರಶ್ನಾತೀತವಾದ ವಿಚಾರ. ಬಟ್ ಏನಂದ್ರೆ ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.